ಹಲೋ ಗಾಯ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಗಾಯ್ಸ್, ಇವತ್ತಿನ ವಿಡಿಯೋನಲ್ಲಿ ಫೋನ್ ಪೇ ಅಪ್ಲಿಕೇಶನ್ ಇಂದ ನೀವು ಯಾವ ರೀತಿಯಾಗಿ ಸಾಲನ ತಗೋಬಹುದು ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈಸಿಲಿ ಫೋನ್ ಪೇ ಅಪ್ಲಿಕೇಶನ್ ಇಂದ ಸಾಲನ ತಗೋಬಹುದು. ಸೊ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಅಪ್ಲೈ ಮಾಡ್ಬಿಟ್ಟು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ವೋ ಬೇಗ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡಿಗೆ ಸಿಗುತ್ತೆ. ಸೊ ಇಲ್ಲಿ ಲೋನ್ಸ್ ಅಂತ ಆಪ್ಷನ್ ಇರುತ್ತೆ, ಸ್ವಲ್ಪ ನೀವು ಸ್ಕ್ರೋಲ್ ಮಾಡಿದ್ರೆ ಸೊ ಇಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ ಲೋನ್ಸ್ ಅಲ್ಲಿ. ಸೊ ಪರ್ಸನಲ್ ಲೋನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಡೀಟೇಲ್ಸ್ ಅನ್ನೋದು ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಲೋನ್ ಅಮೌಂಟ್ ಅನ್ನೋದು ನನಗೆ ತೋರಿಸ್ತಾ ಇದೆ. ಅಪ್ ಟು 50,000 ಹಿಡ್ಬಿಟ್ಟು ಅಪ್ ಟು ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ನಾನು ಲೋನ ಇಲ್ಲಿ ತಗೋಬಹುದಾಗಿದೆ. ಸೊ ನಾ ಇಲ್ಲಿ 5 ಲಕ್ಷನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಸ್ಟ್ ಆಫರ್ಸ್ ಅನ್ನ ನನಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾರೆಲ್ಲ ಕೊಡ್ತಾ ಇದ್ದಾರೆ ಲೋನ. ಸೊ ನೋಡ್ಕೊಳ್ಳಿ, ಫಸ್ಟು ಇಲ್ಲಿ ಆದಿತ್ಯ ಬಿರ್ಲಾ ಇದೆ. ಸೊ ಇಲ್ಲಿ 18,000 ಆಗುತ್ತೆ ಪರ್ ಮಂತ್, 18,329 ರೂಪಾಯಿ ಆಗುತ್ತೆ. ನಾನಿಲ್ಲಿ ತೊಗೊತೀನಿ ಅಂತಂದ್ರೆ ಇಲ್ಲಿ ಆದಿತ್ಯ ಬಿರ್ಲಾ ಅವ್ರ ಕಡೆಯಿಂದ. ಸೊ 36 ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ 1.58% ಪರ್ ಮಂತ್ ವರೆಗೂ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಆಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ 30 ತಿಂಗಳಿಗೆ ತೊಗೊತೀನಿ ಅಂತಂದ್ರೆ ಇಲ್ಲಿ 20,332 ರೂಪಾಯಿ ಪರ್ ಮಂತ್ ಆಗುತ್ತೆ ಇಲ್ಲಿ. ಆ್ಯಂಡ್ EMI ಬಂದ್ಬಿಟ್ಟು ಆ್ಯಂಡ್ ಇಲ್ಲಿ 1.33% ಪರ್ ಮಂತ್ ಇಂದ ಇಲ್ಲಿ ಇಂಟ್ರೆಸ್ಟ್ ಅನ್ನೋದು ಆಗ್ತಾ ಇದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲಿ 24,482 ರೂಪಾಯಿ ಆಗುತ್ತೆ ಪರ್ ಮಂತ್. ಸೊ ಇದು ಪಿರಾಮಲ್ ಅವರೇ ಕೊಡ್ತಾ ಇದ್ದಾರೆ. ಸೇಮ್ 24 ತಿಂಗಳವರೆಗೆ 1.33% ಪರ್ ಮಂತ್ ವರೆಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದಾಗುತ್ತೆ. ಆ್ಯಂಡ್ 18 ತಿಂಗಳಿಗೆ ಅಂದರೆ 18 ಮಂತ್ಸಿಗೆ ತೊಗೊತೀವಿ ಅಂತಂದರೆ ಇಲ್ಲಿ 32,142 ರೂಪಾಯಿ ಆಗುತ್ತೆ ಪರ್ ಮಂತ್. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟ್ ನೋಡ್ಬೋದು ಪರ್ ಮಂತ್ ಎಷ್ಟು ಆಗ್ತಾ ಇದ್ದಾರೆ, 1.58% ಪರ್ ಮಂತ್ ಆಗ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡಿಕೊಂಡು ಕರೆಕ್ಟಾಗಿ ತಗೋಬೋದು. ಅವರು ರೆಕಮೆಂಡ್ ಮಾಡಿದ್ದು ಇದು ಅಂತ ಓಕೆ ರೆಕಮೆಂಡ್ ಮಾಡಿದ್ದಾರೆ. ನಿಮ್ಗೆ ಎಷ್ಟು ತಿಂಗಳು ಬೇಕೋ ಅಷ್ಟು ತಿಂಗಳು ನೀವು ಇಲ್ಲಿ ತಗೋಬೋದಾಗಿದೆ. ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಸೊ ನಾ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ 5 ಲಕ್ಷ ನಾ ಇಲ್ಲಿ ಲೋನ್ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಕೊ. ಆ್ಯಂಡ್ ಇದನ್ನು ನಾನು ಬ್ಲರ್ ಮಾಡಿದ್ದೀನಿ ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂ. ಸೊ ಫಸ್ಟ್ ಇಲ್ಲಿ ಪ್ಯಾನ್ ಡೀಟೇಲ್ಸ್ ಕೇಳುತ್ತೆ. ಸೊ ಪ್ಯಾನ್ ನಂಬರ್ ಹಾಕಿ ನಂತರ ಇಲ್ಲಿ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆನೋ ಅದೇ ನೇಮ್ ಕೇಳುತ್ತೆ. ಫುಲ್ ನೇಮನ್ನು ಎಂಟರ್ ಮಾಡ್ಕೋಬೇಕು. ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿದೆನೋ ಅದೇ ಫುಲ್ ನೇಮ್. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತನ್ನು ನೀವು ಎಂಟರ್ ಮಾಡ್ಕೋಬೇಕು, ಡೇಟ್, ಮಂತ್ ಮತ್ತು ಇಯರ್ ವೈಸ್. ನಂತರ ಜೆಂಡರ್ ಕೇಳುತ್ತೆ. ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ಎಂಪ್ಲಾಯ್ಮೆಂಟ್ ಟೈಪನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಯಾಲರಿಡ್ ಇದ್ರೆ ಸ್ಯಾಲರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮಂತ್ಲಿ ಇನ್ಕಮ್ ಕೇಳುತ್ತೆ. ಮಂತ್ಲಿ ಇನ್ಕಮನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಪರ್ಪಸ್ ಕೇಳುತ್ತೆ, ಏನಕ್ಕೆ ಈ ಒಂದು ಲೋನ ನೀವು ತೊಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಪರ್ಪಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಚೈಲ್ಡ್ಸ್ ಎಜುಕೇಷನ್ ಆಗಿರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ, ಹೋಮ್ ರಿನೋವೇಷನ್, ಟ್ರಾವೆಲ್, ವೆಡ್ಡಿಂಗ್ ಯಾವುದಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೀಟೇಲ್ಸನ್ನು ತೋರಿಸುತ್ತೆ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೋಬೇಕು. ಇಲ್ಲಿ ಅಡ್ರೆಸ್ ಇರುತ್ತೆ, ಅಡ್ರೆಸ್ ಎಲ್ಲ ಅದು ತೊಗೊಂಡಿರುತ್ತೆ. ಸೊ ನೀವು ಆಲ್ರೆಡಿ ಕೊಟ್ಟಿದ್ರೆ ಓಕೆ. ಸೊ ಇಲ್ಲ ಅಂತಾರೆ ನೀವು ಇಲ್ಲಿ ಅಡ್ರೆಸ್ಸನ್ನು ಕೂಡ ಕೊಡಬೇಕಾಗಿರುತ್ತೆ. ಅಡ್ರೆಸ್ ಮತ್ತು ನಿಮ್ಮದು ಪಿನ್ ಕೋಡ್ ಕೂಡ ಕೇಳ್ಬೋದು. ಪಿನ್ ಕೋಡನ್ನು ಎಂಟರ್ ಮಾಡ್ಕೋಬೇಕು. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ. ಸೊ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ 5 ಸ್ಟೆಪ್ಸಲ್ಲಿ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದಾಗಿದೆ. ಸೊ ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಇಲ್ಲಿ ಲೋನ್ನ ನಮಗೆ ಕೊಡ್ತಾ ಇದಾರಲ್ವಾ. ಸೊ ಇಲ್ಲಿ ಫಸ್ಟ್ ಲೋನ್ ಆಫರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಂತರ ಡೀಟೇಲ್ಸ್ ಎಲ್ಲ ಕೊಡಬೇಕಾಗಿತ್ತು, ಡೀಟೇಲ್ಸ್ ಕೊಟ್ಟಿದ್ವಿ. ನಂತರ ಇವಾಗ KYC ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಫಸ್ಟ್ ಸೆಲ್ಫಿ ಕೇಳುತ್ತೆ, ಸೆಲ್ಫಿ ಕೊಡಿ. ಅದಾದ ನಂತರ ಇಲ್ಲಿ KYC ವೆರಿಫಿಕೇಶನ್ ಸಲುವಾಗಿ ನೀವು ಡಿಜಿ ಲಾಕರ್ ಇಂತಾನೆ ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ಕೋಬೇಕು. ಸೊ ಡಿಜಿ ಲಾಕರ್ ಅಲ್ಲಿ ಲಾಗಿನ್ ಮಾಡ್ಕೋಬೇಕು. ಸೊ ಎಲ್ಲ ಪಿನ್ ಎಲ್ಲ ನಿಮಗೆ ಗೊತ್ತಿರಬೇಕು. ಸೊ ಎಲ್ಲ ಪಿನ್ ಅನ್ನ ಎಂಟರ್ ಮಾಡಿದ ತಕ್ಷಣ ನೀವು ಡಿಜಿ ಲಾಕರ್ ಅಲ್ಲಿ ಎಂಟರ್ ಆಗ್ತೀರಾ. ಅಂಡ್ ಅಲ್ಲೇ ನೀವು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಡಾಕ್ಯುಮೆಂಟ್ ಅನ್ನ, ಲೈಕ್ ಇಲ್ಲಿ ಆಧಾರ್ ಕಾರ್ಡ್ ಅನ್ನ. ಓಕೆ. ಸೊ ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡ್ಕೋಬೇಕು. ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ ತಕ್ಷಣ ಡಿಜಿ ಲಾಕರ್ ಅಂತ ವೆರಿಫೈ ಆಗುತ್ತೆ. ಅದಾದ ನಂತರ ಇಲ್ಲಿ ಆಟೋ ಪೇ ಅನ್ನ ಸೆಟಪ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಇಂದ ಸೆಟಪ್ ಮಾಡ್ಕೋಬಹುದು, ಅಥವಾ ಇಲ್ಲಿ ಡೆಬಿಟ್ ಕಾರ್ಡ್ ಕೇಳಿದ್ರೆ ಡೆಬಿಟ್ ಕಾರ್ಡ್ ಅಂತ ಆಟೋ ಪೇ ಸೆಟಪ್ ಮಾಡ್ಕೊಂಡು ಲೋನ್ ಅಗ್ರಿಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೀವು ಲೋನ ತಗೋಬಹುದು. ಓಕೆ. ಸೊ ಆಲ್ರೆಡಿ ಡೀಟೇಲ್ ಆಗಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬಹುದು. ಸೊ ಯಾಕೆ ಎಷ್ಟಿರುತ್ತೆ ಈ ಒಂದು ವಿಡಿಯೋನಲ್ಲಿ. ಅಂಡ್ ಡೀಟೇಲ್ ವಿಡಿಯೋ ಆಲ್ರೆಡಿ ಮಾಡಿರೋದ್ರಿಂದ ನಾ ಇಷ್ಟು ನಿಮಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೀನಿ ಗೈಸ್. ಸೊ ನೋಡಿದ್ರಲ್ವಾ ಗೈಸ್ ಎಷ್ಟು ಈಸಿ ಪ್ರಾಸೆಸ್ ಇತ್ತು ಅಂತ. ಇದೇ ರೀತಿಯಾಗಿ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದು ಅಪ್ಲಿಕೇಶನ್ದು. ಆ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಇದರಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂತಂದ್ರೆ, ಅಂದ್ರೆ ಫೋನ್ ಪೇ ನಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದ್ರೆ, ಸೊ ಆ ಒಂದು ಲೋನ್ ಅಪ್ಲಿಕೇಶನ್ ಅಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದು. ಅದರಷ್ಟು ಟ್ರೂ ಬ್ಯಾಲೆನ್ಸ್. ಸೊ ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನ್ ಅನ್ನೋದು. ಸೊ ಇನ್ಸ್ಟಂಟ್ ಆಗಿ ಸಾಲನ ಕೊಡುತ್ತೆ, ಟ್ರೂ ಬ್ಯಾಲೆನ್ಸ್ ಕೂಡ. ಸೊ ಟ್ರೂ ಬ್ಯಾಲೆನ್ಸ್ ಅಲ್ಲಿ ಎಲ್ಲರೂ ಕೂಡ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ ಟು 5 ಲಕ್ಷ ಅಲ್ಲಿ ಕೂಡ ಸಿಗುತ್ತೆ, ಆಯ್ತಾ. ಸೊ ಯಾಕೆ ಇಷ್ಟಿರುತ್ತೆ ಈ ಒಂದು ವಿಡಿಯೋನಲ್ಲಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.